ಸೊ ಹಲೋ, ಬಂದ ಹಣ ಬಂದ ಹಾಂ, ಲೇಝಿ ಸಂಡೇ. ಆ್ಯಕ್ಚುಲಾಗಿ ಇದು ಲಾಂಗ್ ವೀಕೆಂಡ್ ಆಗಿತ್ತು ನನಗೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿನ ರಜೆ ಸಿಕ್ತು. ಬಟ್ ಎಲ್ಲೂ ಹೋಗೋಕ್ಕಾಗಿಲ್ಲ. ಫ್ರೈಡೇ ಆ್ಯಕ್ಚುಲಾಗಿ ಪೂಜೆ ಇತ್ತಲ್ವ. ಸೊ ಫ್ರೈಡೇ ನನ್ನ ವರ್ಕ್ ಪ್ಲೇಸಲ್ಲೂ ಪೂಜೆ ಇತ್ತು, ಮನೆಯಲ್ಲೂ ಪೂಜೆ ಇತ್ತು. ಸೊ ಎಲ್ಲ ಮುಗಿಸಿ ಊಟ ಮಾಡಿ ಅಬ್ಬಾ ಅಂತ ಕೂತ್ಕೊಳ್ಳೋಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು. ಸೊ ಎಲ್ಲೂ ಹೋಗೋಕ್ಕಾಗಿಲ್ಲ. ಆ್ಯಂಡ್ ನೆನ್ನೆ ಎಲ್ಲ ಸ್ವಲ್ಪ ಎಡಿಟಿಂಗಲ್ಲೇ ದಿನ ಪೂರ್ತಿ ಕಳೆದೋಯ್ತು. ನೆನ್ನೆ ಇಟ್ ವಾಸ್ ಅ ಪ್ರೊಡಕ್ಟಿವ್ ಡೇ. ಸೊ ಇನ್ನು ಅದು ಬಿಟ್ಟರೆ ಇವತ್ತು ಅಟ್ಲೀಸ್ಟ್ ಬೆಂಗ್ಳೂರಿಗೆ ಹೋಗಿ ಬರೋಣ, ಲೈಕ್ ಎಲ್ಲೂ ಹೋಗೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಫ್ರೆಂಡ್ನ ಮೀಟ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಅದಾದಮೇಲೆ ಮೇ ಬಿ ಪ್ಲ್ಯಾನ್ಸ್ ಚೇಂಜ್ ಆಗ್ಬೋದು. ಸೊ ಸದ್ಯಕ್ಕೇನು ಪ್ಲ್ಯಾನ್ಸ್ ಎಲ್ಲ ಹೋಗಿ ಅವನ್ನ ಮೀಟ್ ಆಗೋದು ಅಷ್ಟೇ. ಸೊ ನೋಡೋಣ ಏನಾಗುತ್ತೋ. ಸೊ ಚಲೋ. ಹಾಂ, ಆ್ಯಕ್ಚುಲಾಗಿ ಟ್ರೈನಲ್ಲಿ ಹೋಗಬೇಕಾಗಿತ್ತು, ಪ್ಲ್ಯಾನ್ ಚೇಂಜ್ ಆಯಿತು. ಗಾಡಿಯಲ್ಲೂ ಹೋಗ್ಬೇಕಾಗಿ ಬರ್ತಿದೆ. ಇನ್ನೂ ಹೂವಾರ ಕೂಡ ತೆಗ್ದಿಲ್ಲ. ಸೆಂಟಿಮೆಂಟ್ ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ಹಾಗೆ ಬಿಟ್ಟಿದ್ದೀನಿ. ಸೊ ಕ್ಲೌಡಿ ಅಂತೂ ಇದೆ, ಮಳೆ ಬೀಳದೇ ಇದ್ದರೆ ಸಾಕಪ್ಪ. ವ್ಯೂ ಅಂತೂ ಮಸ್ತಾಗಿದೆ, ಇಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಬಂದು ರೀಚ್ ಆದೆ. ಎಲ್ಲೂ ಮಳೆ ಬಂದಿಲ್ಲ ಸೆಂಟ್ರಲ್ಲಿ, ವಿಚ್ ಇಸ್ ಗುಡ್. ಒಂದು ಮನೆ 3rd ಫ್ಲೋರಲ್ಲಿರೋದು. ಇಷ್ಟೊತ್ತವರೆಗೂ ಮನೆಯಲ್ಲೇ ಇದ್ದ, ಇವಾಗಿಲ್ವ ಆಚೆ ಹೋಗಿದ್ದಾನೆ. ಕೆಳಗಡೆ ಬರೋಕ್ಕೆ ಹೇಳ್ವಾ? मैं ये पूछ रहा हूँ कि कहाँ गए थे? गाड़ी में नहीं गए। कहाँ दिए थे सर्विसिंग के लिए? नहीं, बस धोने के लिए दिए। इस बार डेकोरेट नहीं किया है। तो लाइट्स लगा है ना? हाँ, वो लाइट्स नहीं, वो नहीं लगा। पहले लगाया था। ಇಲ್ಲೇ ಇವನ ಏರಿಯಾ ಹತ್ರ ಯಾವುದೋ ಲೇಕ್ ಇದೆ. ನಾನು ಯಾವತ್ತೂ ಬಂದಿರಲಿಲ್ಲ ಈ ಕಡೆ. ಇವತ್ತು ನೋಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಲೇಕ್ ಆ ಕಡೆ ಇದೆ. ಓಡ್ತಿದ್ದೀನಿ ನಾನು. ಇವನು ಆ್ಯಕ್ಚುಲಿ ಮನೆ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಬೇರೆ ಯಾವಾಗಾದರೂ ಟೂರ್ ಕೊಡ್ತೀನಿ. 1 BHK ಹೇಳೋದು ಇವನು. ಸೊ ಟೈಮ್ ಆಗ್ತಿದೆ, ನೋಡೋಣ. ಓಕೆ. ಏಯ್ ಬ್ರುನಿ, ಕಮ್ ಹಿಯರ್. Bye, Bruni. See you soon. Bye.